ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಜೂನ್ ತಿಂಗಳ ಭವಿಷ್ಯ. ಅದರಲ್ಲಿ ಧನಸ್ಸು ರಾಶಿಯ ಗ್ರಹಗತಿಗಳು ಹೇಗಿರುತ್ತೆ, ಫಲಾನುಫಲ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಜೂನ್ 2ರಿಂದ ಗುರು 8ನೇ ಮನೆಯಲ್ಲಿ ಉಚ್ಚನ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಆಧ್ಯಾತ್ಮಿಕ ಆಸಕ್ತಿ ಮತ್ತು ಅಚಾನಕ್ಕಾಗಿ ಧನಲಾಭ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಮತ್ತು ಆರೋಗ್ಯದ ಮೇಲೆ ಪ್ರಭಾವ ಬರ್ತಾ ಹೋಗುತ್ತೆ. ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬದ ಸುಖದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಹೋಗುತ್ತೆ. ಮತ್ತು ಮಾನಸಿಕ ಒತ್ತಡಗಳು ಬರ್ತಾ ಹೋಗ್ತವೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ರಾಹು ಕೇತು ವಿಚಾರದಲ್ಲಿ ನೋಡ್ತಾ ಹೋದರೆ, ರಾಹು 3ನೇ ಮನೆಯಲ್ಲಿ ಬಲಿಷ್ಠನಾಗಿರೋದ್ರಿಂದ ನಿಮಗೆ ಧೈರ್ಯ, ಶೌರ್ಯ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕೇತು 9ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಯಾವ ರೀತಿ ಫಲಾನುಫಲ ಸಿಗ್ತಾ ಹೋಗುತ್ತೆ, ಯಾವ ಕ್ಷೇತ್ರಗಳಿಗೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಉದ್ಯೋಗದಲ್ಲಿ ನೋಡ್ತಾ ಹೋದರೆ ಯಾವುದೇ ಕೆಲಸ ಬದಲಾವಣೆ ಮಾಡಬೇಕಂತ ಇರ್ತಿರಲ್ಲ, ಈ ತಿಂಗಳಲ್ಲಿ ಮಾಡಿದಷ್ಟು ನಿಮಗೆ ಅನಾನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಉದ್ಯೋಗ ವಿಚಾರದಲ್ಲಿ ನೋಡ್ತಾ ಹೋದರೆ ನೀವೇನೋ ಒಂದು ಬೇರೆ ಕಡೆ ಕೆಲಸ ಮಾಡಬೇಕಂತ ಇರ್ತೀರಾ, ಇಲ್ಲ ಬೇರೆ ಕೆಲಸಕ್ಕೆ ಹೋಗ್ಬೇಕಂತ ಇರ್ತೀರಾ, ಇಲ್ಲ ನೀವೇ ಬೇರೆ ಒಂದು ಕೆಲಸ ಮಾಡಬೇಕಂತ ಇರ್ತೀರಾ. ಈ ವಿಚಾರವನ್ನು ಈ ತಿಂಗಳಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಏನು ಕೆಲಸ ಮಾಡ್ತಾ ಇರ್ತೀರಾ ಆ ಕೆಲಸನೇ ಮಾಡಿದಷ್ಟು ನಿಮಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಇದರಿಂದ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ನೀವು ಏನು ಕೆಲಸ ಮಾಡ್ತಾ ಇರ್ತೀರಾ ಅಲ್ಲಿ ಇರುವಂಥ ಸಹೋದ್ಯೋಗಿಗಳಿಂದ ಸ್ವಲ್ಪ ವಾದ ವಿವಾದಕ್ಕೆ ಇಳಿಯೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮಲ್ಲಿರುವ ರಹಸ್ಯಗಳನ್ನು ಯಾರೊಂದಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದರಿಂದ ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸ್ವಲ್ಪ ನೀವು ನಿಮ್ಮಲ್ಲಿಯೇ ಏನೇ ಒಂದು ರಹಸ್ಯ ಇರ್ಬೋದು, ಮತ್ತು ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ವಿವಾದ ಮಾಡೋದಂತ ಆಗಿರ್ಬೋದು, ಸ್ವಲ್ಪ ಬಿಟ್ಟು ತಾಳ್ಮೆಯಿಂದ ಬಹಳ ಇರುವಂಥದ್ದು ಅವಶ್ಯಕತೆ ಜಾಸ್ತಿ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸ್ವಲ್ಪ ನಿಧಾನಗತಿಯಲ್ಲಿ ಸಿಕ್ಕರೂ ಸಹಿತ ನಿಮಗೆ ಸಿಗುತ್ತೆ. ಈ ತಿಂಗಳಲ್ಲಿ ಎಂಡಲ್ಲಿ ನಿಮಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇಷ್ಟನ್ನು ಸಿಗ್ತಾ ಇರಲ್ಲ. ಈ ತಿಂಗಳ ಎಂಡಲ್ಲಿ ನಿಮಗೆ ಎಲ್ಲ ರೀತಿಯಿಂದ ಸಿಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿದಷ್ಟು ನಿಮಗೆ ಎಲ್ಲ ರೀತಿಯ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಜೂನ್ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲ ದೊರಕ್ತಾ ಹೋಗುತ್ತೆ. ಯಾಕಂದರೆ ಈ ಕಡೆ ಜಾಸ್ತಿ ನಿಮಗೆ ಲಾಭವೂ ಬರಲ್ಲ, ಈ ಕಡೆ ನಷ್ಟವೂ ಆಗ್ತಾ ಇರಲ್ಲ. ನೀವೇನು ಮಾಡಿರ್ತೀರಾ, ಬಂಡವಾಳ ಹಾಕಿರ್ತೀರಾ, ಅಷ್ಟಕ್ಕಷ್ಟೇ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಸ್ವಲ್ಪ ನಿಲ್ಲಿಸಬೇಕಾಗುತ್ತೆ. ಇದರಿಂದ ನಿಮಗೆ ಲಾಸ್ ಕೂಡ ಆಗ್ಬೋದು. ಸ್ವಲ್ಪ ಈ ತಿಂಗಳಲ್ಲಿ ನಿಲ್ಲಿಸ್ಬಿಟ್ಟು ಮುಂದಿನ ತಿಂಗಳಿಗೆ ನೀವು ವರ್ಗಾವಣೆ ಮಾಡಿದಷ್ಟು ನಿಮಗೆ ತುಂಬಾ ಅನುಕೂಲ ಆಗುವಂಥ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿದೆ. ಮತ್ತು ಪಾರ್ಟ್ನರ್ಶಿಪ್ ಏನು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಇಬ್ಬರು ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಭಾಳ ಬರ್ತಾ ಹೋಗುತ್ತೆ. ಸ್ವಲ್ಪ ಮೂರ್ಯಗಳ ವ್ಯಕ್ತಿ ಕಡೆಯಿಂದ ಸ್ವಲ್ಪ ತೊಂದರೆ ತಾಪತ್ರೆಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಅದನ್ನು ಜಾಗ್ರತೆಯಿಂದ ಮಾತಾಡಿ ಸರಿಪಡಿಸ್ಕೊಳ್ಳಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಏನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀರಾ, ಆ ಸಂಬಂಧಿಸಿದ ವ್ಯವಹಾರ ಮಾಡ್ತಾ ಇರ್ತೀರಾ, ಇದರಲ್ಲಿ ಒಳ್ಳೆಯ ಲಾಭ ಕಾಣ್ತಾ ಹೋಗ್ತೀರಾ. ಮತ್ತು ಇದರಿಂದ ಇನ್ನೂ ನಿಮ್ಮ ಯೋಜನೆಗಳಾಗಿರ್ಬೋದು, ನಿಮ್ಮ ಕ್ಷೇತ್ರಗಳಾಗಿರ್ಬೋದು ಸ್ವಲ್ಪ ಬೆಳೀತಾ ಹೋಗುತ್ತೆ. ಇದರಿಂದ ನಿಮಗೆ ಕೂಡ ಲಾಭದಾಯಕ ಸ್ಥಿತಿಗತಿಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಮತ್ತು ಇದನ್ನು ಎಷ್ಟು ನೀವು ಮೇಂಟೈನ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸ್ವಲ್ಪ ಕೇರ್ಲೆಸ್ ಮಾಡಿ ನೀವು ವ್ಯವಹಾರದ ಕಡೆ ಗಮನ ಹರಿಸೋದು ಬಿಟ್ಟರೆ ನಿಮಗೆ ಲಾಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಯೋಚನೆಯನ್ನು ಮಾಡಿ. ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಸ್ವಲ್ಪ ಮಟ್ಟಿಗೆ ನೀವು ಪಾಸ್ ಆಗೋದು, ಮಾರ್ಕ್ಸ್ ಬರೋದು ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಫೇಲ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಈ ತಿಂಗಳಲ್ಲಿ ನಿಮಗೆ ಏಕಾಗ್ರತೆ ಕೊರತೆಗಳು ಜಾಸ್ತಿ ಕಾಣ್ತಾ ಹೋಗುತ್ತೆ. ಸ್ವಲ್ಪ ಅದರ ಕಡೆ ಗಮನ ಹರಿಸ್ತಾ ಹೋಗಿ. ಮತ್ತು ಸಂಶೋಧನಾ ಅಥವಾ ಉನ್ನತ ಅಧ್ಯಯನ ಮಾಡೋರಿಗೆ ಗುರುವಿನ ಅನುಗ್ರಹದಿಂದ ಯಶಸ್ಸು ಸಿಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ ನಿಮಗೆ. ಯಾಕಪ್ಪ ಅಂತಂದರೆ ಗುರು ನಿಮ್ಮ ಮೇಲೆ ಅನುಗ್ರಹ ಇರೋದ್ರಿಂದ ಸಂಶೋಧನಾ ಅಥವಾ ಉನ್ನತ ಅಧ್ಯಯನ ಮಾಡೋರಿಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಇದು. ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ಸ್ವಲ್ಪ ಚಿಂತನೆಗಳು ಈಡಾಗ್ತಾ ಹೋಗ್ತೀರಾ. ಸ್ವಲ್ಪ ಚಂಚಲ ಮನಸ್ಸಿನಿಂದ ನೀವು ಏನು ಮಾಡ್ತಾ ಇರ್ತೀರಾ ಸ್ವಲ್ಪ ಅದನ್ನು ಮಾಡ್ತಾ ಇರಲ್ಲ. ಸ್ವಲ್ಪ ಓದಿನ ಕಡೆ ಗಮನವೂ ಹರಿಸ್ತಾ ಇರಲ್ಲ. ಚಂಚಲ ಮನಸ್ಸಿನಿಂದ ಅದು ಇದು ಏನೇನೋ ಯೋಚನೆ ಮಾಡ್ತಾ ಇರ್ತೀರ. ಅದನ್ನು ಬಿಟ್ಟು ಓದಿನ ಕಡೆ ಗಮನ ಹರಿಸಿದಷ್ಟು ತುಂಬಾ ಅನುಕೂಲ ನಿಮಗೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ 4ನೇ ಮನೆಯಲ್ಲಿ ಶನಿ ಇರೋ ಕಾರಣಕ್ಕೆ ಆರೋಗ್ಯದ ಕಡೆ ತುಂಬ ಅಂದರೆ ತುಂಬಾ ಗಮನ ಹರಿಸಲೇಬೇಕು. ಇಲ್ಲ ಅಂತಂದರೆ ನಿಮಗೆ
ಹೊಟ್ಟೆ ಸಂಬಂಧಿಸಿದ ಕಾಯಿಲೆಗಳು, ರಕ್ತದೊತ್ತಡ ಸಮಸ್ಯೆಗಳು ಮತ್ತು ಆರೋಗ್ಯದ ಸ್ಥಿತಿಗತಿಗಳಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿ, ಏನೇ ಒಂದು ಸಣ್ಣ ಸಮಸ್ಯೆ ಆದರೂ ಸಹಿತ ವೈದ್ಯರನ್ನು ಸಲಹೆ ಪಡೆದಷ್ಟು ನಿಮಗೆ ತುಂಬಾ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ವಾಹನ ಏನು ಚಾಲನೆ ಮಾಡ್ತಾ ಇರ್ತೀರಾ, ಗಾಡಿ ಓಡಿಸ್ತಾ ಇರ್ತೀರಾ, ಅದರಲ್ಲಿ ಸ್ವಲ್ಪ ನೀವು ಮೈ ಮೇಲೆ ಪ್ರಜ್ಞೆ ಇಟ್ಟು ಓಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಆಕ್ಸಿಡೆಂಟ್ ಆಗಿರೋದು, ಸ್ವಲ್ಪ ಇಲ್ಲ ನೀವೇ ಬೇರೆ ಯಾರಿಗಾರು ಹೋಗಿ ಆಕ್ಸಿಡೆಂಟ್ ಮಾಡುವಂಥದ್ದಾಗಿರ್ಬೋದು ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ನಿಮಗೆ ಅನುಕೂಲ. ಸಮಸ್ಯೆಗಳು ಬರ್ತಾ ಹೋಗುತ್ತೆ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಇವರಿಗೆ ಫಲಿತಾಂಶ ಸಾಧಾರಣವಾಗಿರುತ್ತೆ. ಯಾಕಂದರೆ ಮಿಶ್ರ ಫಲಗಳು ಇದೆ. ಯಾಕಂದರೆ ಬೆಳೆದ ಬೆಳೆಗಳಿಗೆ ಜಾಸ್ತಿ ಲಾಭ ಬರದೇ ಇದ್ರೂ ಸಹಿತ ನಷ್ಟ ಅಂತೂ ಆಗಲ್ಲ. ಹಾಕಿದ ಬಂಡವಾಳ ಎಷ್ಟು ಹಾಕಿರ್ತಾರೆ ಅಷ್ಟಂತೂ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹವಾಮಾನ ವೈಪರೀತ್ಯದಿಂದ ನಿಮಗೆ ಬೆಳೆಗಳಿಗೆ ಹಾನಿಯಾಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಬೆಳೆಗಳು ಎಲ್ಲ ರೀತಿ ಸರ್ವನಾಶ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಅದಕ್ಕೆ ಬೆಳೆಗಳು ಯಾವ ರೀತಿ ಸುರಕ್ಷಿತವಾಗಿರಬೇಕು, ಯಾವ ರೀತಿ ಇರಬಾರ್ದು ಅನ್ನೋ ಕಾರಣವನ್ನು ತಿಳ್ಕೊಂಬಿಟ್ಟು ನೀವು ಮುಂದೆ ಹೋಗಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಾ ಹೋಗುತ್ತೆ. ನೀವೇ ತಪ್ಪು ತಿಳುವಳಿಕೆ ಮಾಡಿಕೊಂಡು ಅನುಮಾನಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟಷ್ಟು ನಿಮಗೆ ಎಲ್ಲ ರೀತಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಮದುವೆ ವಿಚಾರದಲ್ಲಿ ಅಡೆತಡೆಗಳು ಬಹಳ ಸೃಷ್ಟಿ ಆಗ್ತಾ ಹೋಗುತ್ತೆ. ಮದುವೆ ವಿಳಂಬ ಆಗ್ತಾ ಹೋಗುತ್ತೆ. ಆದಷ್ಟು ನೀವು ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳಿಗೆ ಸ್ವಲ್ಪ ವರ್ಗಾವಣೆ ಮಾಡಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಭಾಳ ಅಡೆತಡೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಮುಂದಿನ ತಿಂಗಳಿಗೆ ನೀವು ಹೋದಷ್ಟು ತುಂಬಾ ಅನುಕೂಲ. ಮತ್ತು ಮದುವೆ ಆಗಿರ್ತೀರ, ಅವರ ಜೀವನದ ಹೆಂಗಿರುತ್ತಪ್ಪ ಅಂತಂದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಚಿಂತೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ. ಯಾಕಂದರೆ ಒಬ್ಬರ ಮೇಲೆ ಒಬ್ಬರು ಚಿಂತೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಪರಸ್ಪರ ಹೊಂದಾಣಿಕೆ ಬಹಳ ಮುಖ್ಯವಾಗಿರುತ್ತೆ ವೈವಾಹಿಕ ಜೀವನದಲ್ಲಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಪಿತ್ರಾರ್ಜಿತ ಆಸ್ತಿಯಿಂದ ಆಗಿರ್ಬೋದು, ಇನ್ಶೂರೆನ್ಸಿಂದ ಆಗಿರ್ಬೋದು, ಅಚಾನಕ್ಕಾಗಿ ಧನ ಪ್ರಾಪ್ತಿ ಆಗುವಂಥದ್ದು, ಧನ ಲಾಭ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ ಈ ತಿಂಗಳಲ್ಲಿ. ಆದರೆ ಅನಗತ್ಯ ವೈದ್ಯಕೀಯ ಖರ್ಚುಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಕುಟುಂಬದ ಜವಾಬ್ದಾರಿಗಳಿಗೆ ಹಣದ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಖರ್ಚುಗಳು ಜಾಸ್ತಿ ಆಗೋದೇ ವಿನಃ ಹಣ ಹೆಂಗೆ ಬರ್ತಾ ಇರುತ್ತೆ ಅದೇ ರೀತಿ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಖರ್ಚಿನ ಕಡೆ ಗಮನ ಹರಿಸ್ತಾ ಹೋಗಿ. ಮತ್ತು ಯಾರಿಗಾದರೂ ಶ್ಯೂರಿಟಿ ಕೊಡೋದಾಗಿರ್ಬೋದು, ಇಲ್ಲ ಸಾಲವನ್ನು ಕೊಡಿಸೋದಾಗಿರ್ಬೋದು ಮಾಡೋದಕ್ಕೆ ಹೋಗಬೇಡಿ. ಬಹಳ ದೊಡ್ಡ ಸಮಸ್ಯೆ ನಿಮಗೆ ಬೆನ್ನಿಗೆ ಬೀಳ್ತಾ ಹೋಗುತ್ತೆ. ಸ್ವಲ್ಪ ಜಾಗೃತೆಯನ್ನು ವಹಿಸಿ. ಮತ್ತು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನೋ ಸಮಸ್ಯೆಗಳು ಆಗ್ತಾಯಿದ್ರೆ, ಕಿರಿಕಿರಿಗಳು ಆಗ್ತಾಯಿದ್ರೆ ಪ್ರತಿ ಗುರುವಾರ ರಾಯರ ದರ್ಶನವನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ನಿಮ್ಮಲ್ಲಿ ಸಮಸ್ಯೆಗಳು, ಕಿರಿಕಿರಿಗಳು, ಮನಸ್ತಾಪಗಳು, ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.